ಏನಾಗ್ತದೆ ವೈಮಾನಿಕವಾಗಿ ಆಗ್ತಾರೆ, ಕಷ್ಟದಾಗ್ತಾರೆ, ಸುದೀಪ್ತಾಗ್ತಾರೆ, ಯಶದಾಗ್ತಾರೆ. ಬೇರೆ ಕನ್ನಡ ಆಗ್ತದಲ್ಲ ಇದನ್ನೇ ಹೇಳ್ತಿರೋದು, ಇದು ಬರಬೇಕು ಅಂತ ಹೇಳ್ತಾ ಇರೋದು. ಅದನ್ನ ಪ್ರಶ್ನೆ ಮಾಡ್ಬೇಕು ನಾವು. ಅದು ಮೈಂಡ್ ನಮ್ಮ ಮೈಂಡ್ ನಾವು ಬೇರೆ ಭಾಷೆ ವಿರೋಧಿಸಲ್ಲ, ಬೇರೆ ಭಾಷೆ ವಿರೋಧಿಸಲ್ಲ ಹಂಗಂತ ಹೇಳ್ಬಿಟ್ಟು ನಮ್ಮ ಭಾಷೆ ನಾವು ಇಟ್ಕೊಳ್ಳಲ್ಲ. ಅದು ಯಾರೇ ಬರಲಿ, ಮೊದಲು ನಮ್ಮ ಕನ್ನಡಕ್ಕೆ ಆದ್ಯತೆ. ನಮ್ಮ ಮನೆಗಳಲ್ಲಿ ನಾವು ಯಾವ ಭಾಷೆಯಲ್ಲಿ ಹೆಂಗಾದಿರ್ಬೋದು, ಯಾವ್ದನ್ನ ಮಾತಾಡ್ಬೋದು. ನಾವು ಬೆಂಗಳೂರಲ್ಲಿ ಇದ್ದೀವಿ, ನಮ್ಮ ರಾಜ್ಯದಲ್ಲಿ ಇದ್ದೀವಿ, ಇಲ್ಲಿನ ನೆಲ ಜಲ ಗಾಳಿನ ನಾವು ಉಸಿರಾಡ್ತಾ ಇದ್ದೀವಿ, ಇಲ್ಲಿನ ಉಪಯೋಗಿಸ್ಕೊಳ್ತಾ ಇದ್ದೀವಿ ಪ್ರತಿಯೊಂದು ಅಂತ ಹೇಳಿದ್ರೆ ನಾವು ಮೂಲತಃ ನಾವು ಕನ್ನಡಿಗರೇ. ನಮ್ದು ಜಾತಿ ಯಾವುದು ಕನ್ನಡ, ನಮ್ಮ ಭಾಷೆ ಯಾವುದು ಕನ್ನಡ, ಯಾರಾದ್ರೂ ಆಗಿರ್ಬೋದು. ಈಗ ನಾವು ವಿಚಾರ ಬಂದಿದ್ದೀವಿ ಅಂತ ಹೇಳಿದ್ರೆ ಮೊದಲನೇ ಕನ್ನಡಕ್ಕೆ ಬೆಲೆ ಕೊಟ್ಟು ಬಂದಿರೋದಿಲ್ಲ. ನಾವು ಕನ್ನಡಿಗರಪ್ಪ ಅಂತ ನಾವು ಇಲ್ಲಿ ಬಂದಿರೋದು. ನಮ್ಗೇನು ಕೆಲಸ ಇಲ್ಲದೆ ನೋಡಿ ಅವೆಲ್ಲ ಒಬ್ಬ ಹಾಸ್ಪಿಟಲ್ ರಜಾ ಹಾಕೊಂಡು ಬಂದಿದ್ದಾರೆ, ಖುಷಿ ಆಯ್ತು. ನಿಜವಾಗ್ಲೂ ನಾವು ಇವತ್ತು ಬಂದಿರೋದು ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ನಾನು ಧನ್ಯವಾದ ಹೇಳ್ತೀನಿ. ಎಷ್ಟೋ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದೀರಾ. ಮಳೆ ಬಿಟ್ಟಿಲ್ಲ ಸರ್, ಈಗ ಕಾಲಾವಕಾಶ ಕಡಿಮೆ ಇದೆ. ನಮ್ಮಲ್ಲಿ ಯಾರಾದರೂ ಹೇಳಿ 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 ವಿವೇಕಾನಂದ ನಗರ ಇದೆ ಸರ್. ಅಲ್ಲಿ ಹೋದಾಗ ನಮಗೆ ತಮಿಳುನಾಡು ಹೊರಗೆ ಅನಿಸುತ್ತಿದೆ. ಯಾಕೆಂದರೆ ಎಲ್ಲ ದೇವಸ್ಥಾನ ಚರ್ಚ್ಗಳೆಲ್ಲ ಬಂದಿದೆ. ನಾನು ನೋಡ್ತಿದ್ದೀನಿ, ಅಲ್ಲ ಕನ್ನಡ ತಮಿಳೆಲ್ಲ ಇದೆ ಸರ್. ಅಂದರೆ ಇವತ್ತು ತಮಿಳಿಗೆ ಅವಕಾಶ ಕೊಟ್ಟು ನಾಳೆ ತೆಲುಗು ಆಮೇಲೆ ಈಗ ನಮ್ದು ಅದು ರೂಲ್ಸ್ ಮಾಡಿ ಈಗ ಇತ್ತೀಚೆಗೆ ಒಂದು ವರ್ಷದಲ್ಲೇ ಮಾಡಿರೋದು. ಸಿದ್ದರಾಮಯ್ಯ ಮಾಡೋದು ಇನ್ನು 60% ಕನ್ನಡದಲ್ಲಿರಬೇಕು, 40% ವ್ಯವಹಾರಿಕ ಭಾಷೆ ಮಾಡ್ತಾರೆ, ಇಂಗ್ಲೀಷ್ ಮಾಡ್ತಾರೆ. ಅದಕ್ಕೆ ಮೊದಲು ಏನಾಗ್ಬಿಟ್ಟಿದೆ, ಹಿಂದೆ ಹಾಕ್ಬಿಟ್ಟಿದ್ದಾರೆ. ಆ ಕನ್ನಡ ಬದಲಾವಣೆ ಆಗಿಲ್ಲ ಸರ್. ಕನ್ನಡ ಇರಬೇಕು, ಅವ್ರಿಗೇನೋ ಕನ್ನಡ ಸುಮ್ಮನೆ ನಾಮಕರಿಸಬೇಕು ಹಾಕೊಂಡಿದ್ದಾರೆ. ಉಳಿದಿರೋದು ತಮಿಳಲ್ಲಿ ಹಾಕ್ಬಿಟ್ಟಿದ್ದಾರೆ. ಕೆಲವೊಂದು ದೇವಸ್ಥಾನ ಬರೀ ತಮಿಳೇ ಕೆಲವೊಂದು ನಾವು ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ, ಈಗ ರಾಷ್ಟ್ರಗಳ ಮಾಡಿ ಕಾನೂನು ರೀತಿಯಲ್ಲಿ ಕೆಲವೊಂದನ್ನ ಮಾಡಬೇಕಾಗುತ್ತೆ. ಒಂದೆರಡು ಮೂರು BBMPಗೆ ಅರ್ಜಿ ಕೊಡೋಣ. ಎಷ್ಟು ಜನ ಲೆಟರ್ ಮಾಡಿಸ್ಕೊಂಡಿದ್ದೀರಾ? ಅರ್ಥ ಆಯ್ತಾ? BBMPಗೆ ಅರ್ಜಿ ಕೊಡಬೇಕು. ಈಗ ನೀವು ಯಾವುದೇ ಇದೆಯೋ ಅದನ್ನ ತಗೊಳ್ಳಿ, ಒಂದು ಲೆಟರ್ ಮಾಡೋಣ, ಒಂದು ದಿನ BBMPಗೆ ಅರ್ಜಿ ಕೊಡೋಣ. ಈ ರೀತಿ ಇದೆ, ಇದನ್ನ ನಾವೇ ತಗೊಳ್ಬೇಕಾ ಇಲ್ಲಿ ಹೋಗಿ ಮಾಡ್ತೀರಾ? ಇಲ್ಲ ಅಂತ ಹೇಳಿದ್ರೆ ನಾವು ಒಮ್ಮೆ ತಗೊಳ್ತೀವಿ, BBMP ಮುಖ್ಯ ಆಗ್ತೀವಿ ಅಂತ ಹೇಳ್ಬಿಟ್ಟು ಲೆಟರ್ ಮಾಡಿ. ಯಾಕಂದ್ರೆ ಕೆಲವೊಂದು ನಾವು ಕಾನೂನು ಚೌಕಟ್ಟಲ್ಲಿ ಮಾಡ್ಬೇಕಾಗುತ್ತೆ. ಅವ್ರು ಅನ್ನೋ ದೌರ್ಜನ್ಯ ಮೇಲೆ ಆಗ ಒಂದು ಕೇಸ್ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸುಮಾರು ಹೋರಾಟದ ಕೇಸುಗಳು ತಲೆಗಳಾದ್ರೆ ಮಂಜಣ್ಣವರು ಪಾಪ ಅವ್ರ ಕೇಸ್ ಹಾಕ್ಸ್ಕೊಂಡು ಇದು ಮಾಡ್ಕೊಂಡು ಇರ್ತದೆ ಸರ್. ಇಲ್ಲ ನೀವು ಗ್ರೂಪಲ್ಲಿ ಹಾಕಿ ರೆಸ್ಪಾನ್ಸ್ ಮಾಡಿ, ದಯವಿಟ್ಟು ನಮ್ಮ ಗ್ರೂಪಲ್ಲಿ ಹೇಳ್ತಾ ಇದ್ದೀನಿ, ರೆಸ್ಪಾನ್ಸ್ ಮಾಡಿ. ಆಲ್ಮೋಸ್ಟ್ ಎಲ್ಲ ವಿದ್ಯಾವಂತರಿದ್ದೀರಾ, ಕನ್ನಡ ಓದಕ್ಕೆ ಬರ್ತದೆ, ಏನು ಮಾಡಬೇಕು? ಇಲ್ಲ ಸರ್ ಈಗ ಮಾಡೋಣ, ಗ್ರೂಪಲ್ಲಿ ಹಾಕ್ಬಿಟ್ಟು ಈ ಸಮಯನೇ ಬೇಕಾಗಿದೆ ನನಗೆ. ನೀವು ಇಷ್ಟು ಮಾತ್ರ ಗ್ರೂಪಲ್ಲಿ ಡಿಸ್ಕಸ್ ಮಾಡಿದ್ರೆ ಸಮಯನೇ ಬೇಕಾಗಿಲ್ಲ. ತುಂಬ ಮಾಡೋದು ಕೆಲಸ ಇದೆ ಸರ್. ಇದು ಇದೇ ರೀತಿಯಲ್ಲ ತುಂಬ ಒಳ್ಳೆಯದು. ಕುಮಾರಕಾಯಿ ತುಂಬ ಕೆಲಸ ಮಾಡಬೇಕು. ಇದು ಒಂದೇ ಅಂತಲ್ಲ ಹಲವು ರೀತಿ ವಿಶ್ವಾಸ ಇನ್ನು ಜಾಗೃತಿಯಲ್ಲಿ ಇಂಗ್ಲೀಷ್ ಮಾತಾಡೋದು ಟೈಮ್ ಕಮ್ಮಿ ಇದೆ, ಪ್ರತಿಯೊಂದು ಮಾತಾಡಬೇಕು. ಈಗ ಸಮಸ್ಯೆ ಇದ್ರೆ ಏನು ಮಾತಾಡೋದು ಹೇಳಿ, ನಮ್ಮೊಬ್ಬರೇ ಏನು ಮಾಡಬೇಕು? ಎಲ್ಲ ಸಂಘಟನೆ ಬಲಪಡಿಸ್ತಾ ಇದ್ದೀವಿ. ಓದೋದು ಹೋಗ್ಲಿ. ಯಾಕೆ ಮಂಜು ಅಂತ ಹೇಳ್ತಂದ್ರೆ, ನಾನು ಯಾವತ್ತೂ ಹಿಂದೆ ಸಂಘಟನೆ ಕಷ್ಟಪಟ್ಟಿರೋದು ನಾನು ಮರೆಯಕ್ಕೆ ಹೋಗಲ್ಲ. ಶ್ರೀನಿವಾಸ ಆಗಿರ್ಬೋದು, ಒಂದು ಕಾಲದಲ್ಲಿ ಶ್ರೀನಿವಾಸ 34 ಜನ ಹುಡುಗರು ಕರ್ಕೊಂಡ್ಬರೋದು. ಇವತ್ತು ನಾವು ಅವರೆಲ್ಲ ಬೇಸ್ ನನಗೆ, ನಾನು ಅದಕ್ಕೆ ಯಾರನ್ನೂ ಬಿಟ್ಕೊಡಲ್ಲ. ನಾನು ಒಬ್ಬರು ತೆಗಿಬೇಕು ಅಂತ ಹೇಳಿದ್ರು, ಒಂದು ವರ್ಷ ಅವ್ರು ಬಂದಿಲ್ಲ ಅಂದ್ರೆ ಅವ್ನು ತೆಗಿಯಕ್ಕೆ ನಾನು ಮನಸ್ಸು ಒಪ್ಪಲ್ಲ. ಮಂಜು ಜಿಲ್ಲಾಧ್ಯಕ್ಷರು ಬಂದು ಸುಮಾರು ಜನ ಹೇಳ್ತಾ ಇದ್ರು, ನಮ್ಮ ಮಂಜುನ ನಾನು ರಾತ್ರಿ ಮೆಸೇಜ್ ಹಾಕಿದ್ದೀನಿ, ನಾನು ಬರಲೇಬೇಕು ಅಂತ ಹೇಳಿ. ಒಂದು ಕಮಿಟಿಯಲ್ಲಿ ಸ್ಟೇಟ್ ಅನ್ನೋದು ಒಂದು ಡಿಸ್ಟಿಕ್ ಅನ್ನೋದು ಈ ದಿನಗಳು ಕರೆಕ್ಟ್ ಆಗಿದೆ, ಆಟೋಮೆಟಿಕ್ ಬರೋದನ್ನು ಕರೆಕ್ಟಾಗಿ ಬರ್ತಾರೆ. ಮೊದಲನೇ ಒಂದು ಕುರಿ ಕರೆಕ್ಟಾಗಿ ಹೋದ್ರೆ ಇರೋದ್ರೆ ಇನ್ನೊಂದು ಆಗ್ತದೆ. ಏನು ಅದು ಹೇಳಿದ್ದೆ ಜಿಲ್ಲಾಧ್ಯಕ್ಷರಿಗೆ, ಪಾಪ 4-5 ವರ್ಷದಿಂದ ಕಷ್ಟಪಟ್ಟವನೆ, ಇವತ್ತು ತೆಗಿಬೇಕಂದ್ರೆ ನಮ್ಗೆ ಗೊತ್ತಾ ಇಲ್ಲ. ಆದ್ರೂ ಇನ್ನು ನಮ್ಗೆ ವಿಧಿ ಇಲ್ಲ, ಇನ್ನು ಬರೋರ್ನ ಆಪ್ಷನ್ ಕೊಡ್ಬೇಕಲ್ಲ. ಕೆಲಸ ಮಾಡೋದು ನೋಡಿ,